ಸೋಮನಾಥ ಮಂದಿರ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ಶ್ರೀ ಕ್ಷೇತ್ರದಲ್ಲಿ ನಿಂತು ಅಬ್ಬರಿಸಿದರು. ನೆಹರು ಮಾಡಿದ ಪ್ರಮಾದವನ್ನ ದೇಶದ ಮುಂದಿಟ್ಟರು. ಸೋಮನಾಥ ದೇವಾಲಯದ ಇತಿಹಾಸವು ಹೋರಾಟ ಮತ್ತು ವಿಜಯೋತ್ಸವದ ಅದ್ಭುತ ಕಥೆ. ಮೊಹಮ್ಮದ್ ಗಜ್ನಿ 2026ರಲ್ಲಿ ದೇವಾಲಯದ ಮೇಲೆ ಮೊದಲ ಪ್ರಮುಖ ದಾಳಿಯನ್ನು ನಡೆಸಿದ. ಆ ದಾಳಿ ನಡೆದು 1000 ವರ್ಷಗಳು ಕಳೆದಿವೆ. ಆದರೆ ಭಾರತ ತನ್ನ ಪರಂಪರೆಯನ್ನ ಎಂದಿಗೂ ಮರೆಯುವುದಿಲ್ಲ. ಅದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕೈಯಲ್ಲಿ ಡಮರುಗ, ಹರ ಹರ ಮಹಾದೇವ್ ಪ್ರತಿಧ್ವನಿ. ಸೋಮನಾಥದಲ್ಲಿ ಶೌರ್ಯ ಯಾತ್ರೆ ಕೈಗೊಂಡ ಮೋದಿ. ಗುಜರಾತ್ನ ಪವಿತ್ರ ಸೋಮನಾಥ ದೇವಾಲಯದಲ್ಲಿ ನಂಬಿಕೆ, ರಾಷ್ಟ್ರೀಯ ಹೆಮ್ಮೆ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಗಮನಾರ್ಹ ಸಂಗಮ ಕಂಡುಬಂತು. ಪ್ರಧಾನಿ ನರೇಂದ್ರ ಮೋದಿ ಸೋಮನಾಥದಲ್ಲಿ ಶೌರ್ಯ ಯಾತ್ರೆಯಲ್ಲಿ ಭಾಗವಹಿಸಿ ನಂತರ ಸೋಮನಾಥ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಶೌರ್ಯ ಯಾತ್ರೆಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 2 ಕೈಗಳಲ್ಲಿ ಶಿವನ ಡಮರುಗವನ್ನು ಹಿಡಿದಿರುವುದು ಕಂಡುಬಂತು. ಶಿವನ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಾಲಯದ ನೆಲದಲ್ಲಿ ಪ್ರಧಾನಿ ಮೋದಿ ಆಧ್ಯಾತ್ಮಿಕ ಶಕ್ತಿಯನ್ನ ಅನುಭವಿಸಿದರಲ್ಲದೆ ಸ್ವಾಭಿಮಾನ, ಶೌರ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸ್ಪಷ್ಟ ಸಂದೇಶವನ್ನ ಸಹ ನೀಡಿದರು. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಇವ ಬಂಧನಾನ್ ಮೃತ್ಯೋರ್ಮುಕ್ಷಿ ಅಮಾಮೃತಾತ್. ನೂರ 8 ಕುದುರೆಗಳ ಸಾಂಕೇತಿಕ ಮೆರವಣಿಗೆ. ಸೋಮನಾಥ ಮಂದಿರದ ಮೇಲೆ ಮೊಹಮ್ಮದ್ ಗಜ್ನಿ 2026ರ ಮೊದಲು ದಾಳಿ ಮಾಡಿದ್ದ. ಈ ವೇಳೆ ವೀರ್ ಹಮೀರ್ಜಿ ಗೋಯಿಲ್ ಹಾಗೂ ವೇಗದ ಜಿಬಿಲ್ ಕುದುರೆ ಮೇಲೆ ಭಾರಿ ಹೋರಾಟ ನಡೆಸಿದ್ರು. ದೇವಸ್ಥಾನ ಉಳಿಸಲು ಉಗ್ರ ಯುದ್ಧವೇ ನಡೆದಿತ್ತು. ಇದರ ನೆನಪಿಗಾಗಿ ಪ್ರಧಾನಿ ಮೋದಿ ಶೌರ್ಯ ಯಾತ್ರೆಯಲ್ಲಿ 108 ಕುದುರೆಯ ಯಾತ್ರೆ ನಡೆಸಿದ್ದಾರೆ. ಸೋಮನಾಥನ ಮೇಲೆ ದಾಳಿ ಮಾಡಿದವರು ಸಮಾಧಿಯಾದರು. ಪರಮ ಪವಿತ್ರ ನಾಡಿನಲ್ಲಿ ಪ್ರಧಾನಿ ಮೋದಿ ಗರ್ಜನೆ. ಸಾವಿರ ವರ್ಷಗಳ ಹಿಂದೆ ಈ ಸ್ಥಳದ ವಾತಾವರಣ ಹೇಗಿದ್ದಿರಬಹುದು? ನಮ್ಮ ಪೂರ್ವಜರು ತಮ್ಮ ನಂಬಿಕೆ, ಶ್ರದ್ಧೆ, ಮಹಾದೇವನಿಗಾಗಿ ಎಲ್ಲವನ್ನ ತ್ಯಾಗ ಮಾಡಿದರು. 1000 ವರ್ಷದ ಹಿಂದೆ ಆ ಆಕ್ರಮಣಕಾರರು ನಮ್ಮನ್ನ ವಶಪಡಿಸಿಕೊಂಡಿದ್ದಾರೆಂದು ಭಾವಿಸಿದ್ರು. ಆದರೆ ಇಂದಿಗೂ 1000 ವರ್ಷಗಳ ನಂತರವೂ ಸೋಮನಾಥ ಮಹಾದೇವ ದೇವಾಲಯದ ಮೇಲೆ ಹಾರುತ್ತಿರುವ ಧ್ವಜವು ಇಡೀ ವಿಶ್ವಕ್ಕೆ ಭಾರತದ ಶಕ್ತಿ ಏನು ಎಂಬುದನ್ನು ತೋರಿಸುತ್ತಿದೆ ಎಂದು ಮೋದಿ ಗುಡುಗಿದ್ರು. सोमनाथ मंदिर एक बार नहीं, बार बार तोड़ा गया. अगर सोमनाथ पर आक्रमण केवल आर्थिक लूट के लिए हुए होते तो 1000 साल पूर्व पहली बड़ी लूट के बाद रुक गए होते, लेकिन ऐसा नहीं हुआ. सोमनाथ के पवित्र विग्रह को तोड़ा गया. बार बार मंदिर का स्वरूप बदलने की कोशिश हुई और हमें पढ़ाया गया कि सोमनाथ को लूट के लिए तोड़ा गया था. ಉಗ್ರವಾದದ ಅಸಲಿ ಮುಖವಾಡ ಮುಚ್ಚಿಟ್ಟಿದ್ದರು. सोमनाथ के पवित्र विग्रह को तोड़ा गया. बार बार मंदिर का स्वरूप बदलने की कोशिश हुई और हमें पढ़ाया गया कि सोमनाथ को लूट के लिए तोड़ा गया था. नफरत, अत्याचार और आतंक का असली क्रूर इतिहास हमसे छिपाया गया. ಸೋಮನಾಥ ಮಂದಿರದಲ್ಲಿ ನಿಂತು ನರೇಂದ್ರ ಮೋದಿ ಅಬ್ಬರಿಸಿದ್ರು. ನೆಹರು ಹೆಸರು ಹೇಳದೆ ಟಾಂಗ್ ಕೊಟ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೋಮನಾಥ ಮಂದಿರ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ಶ್ರೀ ಕ್ಷೇತ್ರದಲ್ಲಿ ನಿಂತು ಅಬ್ಬರಿಸಿದರು. ನೆಹರು ಮಾಡಿದ ಪ್ರಮಾದವನ್ನ ದೇಶದ ಮುಂದಿಟ್ಟರು.
ಸೋಮನಾಥ ದೇವಾಲಯದ ಇತಿಹಾಸವು ಹೋರಾಟ ಮತ್ತು ವಿಜಯೋತ್ಸವದ ಅದ್ಭುತ ಕಥೆ. ಮೊಹಮ್ಮದ್ ಗಜ್ನಿ 1026ರಲ್ಲಿ ದೇವಾಲಯದ ಮೇಲೆ ಮೊದಲ ಪ್ರಮುಖ ದಾಳಿಯನ್ನು ನಡೆಸಿದ. ಆ ದಾಳಿ ನಡೆದು 1000 ವರ್ಷಗಳು ಕಳೆದಿವೆ. ಆದರೆ ಭಾರತ ತನ್ನ ಪರಂಪರೆಯನ್ನ ಎಂದಿಗೂ ಮರೆಯುವುದಿಲ್ಲ. ಅದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕೈಯಲ್ಲಿ ಡಮರುಗ, ಹರ ಹರ ಮಹಾದೇವ್ ಪ್ರತಿಧ್ವನಿ. ಸೋಮನಾಥದಲ್ಲಿ ಶೌರ್ಯ ಯಾತ್ರೆ ಕೈಗೊಂಡ ಮೋದಿ. ಗುಜರಾತ್ನ ಪವಿತ್ರ ಸೋಮನಾಥ ದೇವಾಲಯದಲ್ಲಿ ನಂಬಿಕೆ, ರಾಷ್ಟ್ರೀಯ ಹೆಮ್ಮೆ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಗಮನಾರ್ಹ ಸಂಗಮ ಕಂಡುಬಂತು. ಪ್ರಧಾನಿ ನರೇಂದ್ರ ಮೋದಿ ಸೋಮನಾಥದಲ್ಲಿ ಶೌರ್ಯ ಯಾತ್ರೆಯಲ್ಲಿ ಭಾಗವಹಿಸಿ ನಂತರ ಸೋಮನಾಥ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಶೌರ್ಯ ಯಾತ್ರೆಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 2 ಕೈಗಳಲ್ಲಿ ಶಿವನ ಡಮರುಗವನ್ನ ಹಿಡಿದಿರುವುದು ಕಂಡುಬಂತು. ಶಿವನ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಾಲಯದ ನೆಲದಲ್ಲಿ ಪ್ರಧಾನಿ ಮೋದಿ ಆಧ್ಯಾತ್ಮಿಕ ಶಕ್ತಿಯನ್ನ ಅನುಭವಿಸಿದರಲ್ಲದೆ ಸ್ವಾಭಿಮಾನ, ಶೌರ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸ್ಪಷ್ಟ ಸಂದೇಶವನ್ನ ಸಹ ನೀಡಿದರು. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ನೂರ 8 ಕುದುರೆಗಳ ಸಾಂಕೇತಿಕ ಮೆರವಣಿಗೆ. ಸೋಮನಾಥ ಮಂದಿರದ ಮೇಲೆ ಮೊಹಮ್ಮದ್ ಗಜ್ನಿ 1026ರ ಮೊದಲು ದಾಳಿ ಮಾಡಿದ್ದ. ಈ ವೇಳೆ ವೀರ್ ಹಮೀರ್ಜಿ ಗೋಯಿಲ್ ಹಾಗೂ ವೇಗದಾಜಿ ಬಿಲ್ ಕುದುರೆ ಮೇಲೆ ಭಾರಿ ಹೋರಾಟ ನಡೆಸಿದ್ರು. ದೇವಸ್ಥಾನ ಉಳಿಸಲು ಉಗ್ರ ಯುದ್ಧವೇ ನಡೆದಿತ್ತು. ಇದರ ನೆನಪಿಗಾಗಿ ಪ್ರಧಾನಿ ಮೋದಿ ಶೌರ್ಯ ಯಾತ್ರೆಯಲ್ಲಿ 108 ಕುದುರೆಯ ಯಾತ್ರೆ ನಡೆಸಿದ್ದಾರೆ. ಸೋಮನಾಥನ ಮೇಲೆ ದಾಳಿ ಮಾಡಿದವರು ಸಮಾಧಿಯಾದರು. ಪರಮ ಪವಿತ್ರ ನಾಡಿನಲ್ಲಿ ಪ್ರಧಾನಿ ಮೋದಿ ಗರ್ಜನೆ. ಸಾವಿರ ವರ್ಷಗಳ ಹಿಂದೆ ಈ ಸ್ಥಳದ ವಾತಾವರಣ ಹೇಗಿದ್ದಿರಬಹುದು? ನಮ್ಮ ಪೂರ್ವಜರು ತಮ್ಮ ನಂಬಿಕೆ, ಶ್ರದ್ಧೆ, ಮಹಾದೇವನಿಗಾಗಿ ಎಲ್ಲವನ್ನ ತ್ಯಾಗ ಮಾಡಿದರು. 1000 ವರ್ಷದ ಹಿಂದೆ ಆ ಆಕ್ರಮಣಕಾರರು ನಮ್ಮನ್ನ ವಶಪಡಿಸಿಕೊಂಡಿದ್ದಾರೆಂದು ಭಾವಿಸಿದ್ರು. ಆದರೆ ಇಂದಿಗೂ 1000 ವರ್ಷಗಳ ನಂತರವೂ ಸೋಮನಾಥ ಮಹಾದೇವ ದೇವಾಲಯದ ಮೇಲೆ ಹಾರುತ್ತಿರುವ ಧ್ವಜವು ಇಡೀ ವಿಶ್ವಕ್ಕೆ ಭಾರತದ ಶಕ್ತಿ ಏನು ಎಂಬುದನ್ನು ತೋರಿಸುತ್ತಿದೆ ಎಂದು ಮೋದಿ ಗುಡುಗಿದ್ರು. सोमनाथ मंदिर एक बार नहीं, बार बार तोड़ा गया. अगर सोमनाथ पर आक्रमण केवल आर्थिक लूट के लिए हुए होते तो 1000 साल पूर्व पहली बड़ी लूट के बाद रुक गए होते, लेकिन ऐसा नहीं हुआ. सोमनाथ के पवित्र विग्रह को तोड़ा गया. बार बार मंदिर का स्वरूप बदलने की कोशिश हुई.